आप सभी को आपके YouTube चैनल स्टडी विद परशुराम में स्वागत है और मैं हूं परशुराम। फिर ಕಳೆದ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯಲ್ಲಿ ಕೇಳಿರತಕ್ಕಂತ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡಬಹುದು। ಶುರು ಮಾಡೋಣ। सूरश्याम पद्यದ प्रीवियस ईयर क्वेश्चंस ಗಳನ್ನ एक अंक के प्रश्न और उत्तर। उसमें पहला पूछा गया था कि अनुरूपता। पहला प्रश्न है तुलसीदास राम भक्त कवि, फिर सूरदास डैश जून 15 में पूछा गया है और सही उत्तर था कि कृष्ण भक्ति कवि। दूसरा प्रश्न आया गोरा रंग यशोदा काला रंग डैश अप्रैल 2016 को पूछा गया था और इसका सही उत्तर है बच्चों कृष्ण। ಅಂದ್ರೆ ತುಳಸಿದಾಸ ರಾಮ ಭಕ್ತಿ ಕವಿ ಆಗಿದ್ರೆ ಸೂರದಾಸ್ ಅವರು ಕೃಷ್ಣ ಭಕ್ತಿ ಕವಿ ಆಗಿದ್ದಾರೆ। ಗೋರಾ ರಂಗ ಅಂದ್ರೆ ಬೆಳಗಿನವನ್ನು ಬಣ್ಣ ಅಂತ ಕರಿತೀವಿ। ಸೊ ಬಿಳುಪು ವೈಟ್ ಆಗಿರತಕ್ಕಂತ ಬಣ್ಣ ಯಶೋದ ಇದ್ರೆ ಬ್ಲಾಕ್ ಆಗಿರತಕ್ಕಂತ ಬಣ್ಣ ಇದ್ದವರು ಕೃಷ್ಣ। अगला प्रश्न है भोला भाला बालकृष्ण चुगलखोर डैश ಇದನ್ನ ಜೂನ್ 2018 ಮತ್ತು ಜೂನ್ 2020 ಕೇಳಿದ್ದಾರೆ। ಭೋಲಾ ಭಾಲ ಅಂದ್ರೆ ಬಹಳಷ್ಟು ಸರಳ ಮತ್ತು ಮುಗ್ಧ ಯಾರು ಬಾಲಕೃಷ್ಣ। ಚುಗಲ್ಖೋರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಜಗಳ ಗಂಟ ಅಂತ ಕರೀತಾರೆ, ಚಾಡಿ ಹೇಳುವವನು, ಅವನು ಯಾರಪ್ಪ ಅಂತಂದ್ರೆ सो राइट आंसर इज बलराम। अगला प्रश्न आ गया बालकृष्ण के रंग काला है, नंद और यशोदा के रंग डैश जून 19 में प्रश्न पूछा गया है। ಕೃಷ್ಣನ ಮೈಬಣ್ಣ ಕಪ್ಪಾಗಿದ್ರೆ ನಂದ ಮತ್ತು ಯಶೋದರ ಮೈಬಣ್ಣ ಹೇಗಿತ್ತು? ಸೊ ಉತ್ತರ ಇತ್ತು ಗೋರ, ಸೊ ಬೆಳ್ಳಗಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ। ಮುಂದೆ ಹೋಗೋಣ। ಮುಂದಿನ ಪ್ರಶ್ನೆ ಬಂತು ಏಕ ಅಂಕಕ್ಕೆ ಪ್ರಶ್ನ ಉತ್ತರ। ಸೊ ಇಲ್ಲಿ ಮೊದಲ ಪ್ರಶ್ನೆ ಬಂತು ಬಾಲಕೃಷ್ಣ का रंग कैसा था। ಸೊ ಬಾಲಕೃಷ್ಣನ ಮೈಬಣ್ಣ ಹೇಗಿತ್ತು ಅಂತ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ರಲ್ಲಿ ಕೇಳಿದ್ದಾರೆ। ಅದರ ರೈಟ್ ಆನ್ಸರ್ ಬಂದ್ಬಿಟ್ಟು ಬಾಲಕೃಷ್ಣ का रंग काला था, ಆ ಬಾಲಕೃಷ್ಣನ ಮೈಬಣ್ಣ ಕಪ್ಪಗಾಗಿತ್ತು। सो तनगे ಎರಡನೇ ಪ್ರಶ್ನೆ से ಕಾಣ್ತಾ ಇದೆ ಚುಟುಕಿ दे देकर हंसने वाले कौन थे। ನಮೂನಾ ಕ್ವೆಶ್ಚನ್ ಪೇಪರ್ 221 ಅಂದ್ರೆ ಸೊ ಚುಟುಕಿ ಕೊಟ್ಟು ಕಾಡಿಸ್ತಕ್ಕಂಥವ್ರು ಯಾರು ಅಂತ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ರಲ್ಲಿ ಕೇಳಿದ್ರು। ಸೊ ಸರಿಯಾದ ಉತ್ತರ ಇತ್ತು ಮಕ್ಕಳೇ ಚುಟುಕಿ दे देकर हंसने वाले ग्वाल थे। ಇನ್ನು ಮುಂದೆ ಹೋಗೋಣ। ಸೊ ಮುಂದೆ ಬಂತು ಜೋಡಿ ಲಗಾನ ಅಂತ ಇದೆ, ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಬಂತು ಸೂರದಾಸ್ ಅಂದ್ರೆ ಹಿಂದ್ಗಡೆ ಎಲ್ಲ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಹೊಂದಿಸಿ ಬರೆಯರಲ್ಲಿ ಕೇಳ್ತಿದ್ರು, ಇವಾಗೇನು ಕೇಳಲ್ಲ ಅದು। ಸೊ ಆದ್ರೂ ಆ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡ್ಕೊಳ್ಳೋಣ। ಸೂರದಾಸ್ ಕೃಷ್ಣ ಭಕ್ತಿ ಕವಿ ಕೃಷ್ಣ ಭಕ್ತಿ ಕವಿ, ಇದನ್ನು ಏಪ್ರಿಲ್ 2015 ಮತ್ತು 19ಕ್ಕೆ ಕೇಳಿದ್ದಾರೆ। ಅದೇ ತರನಾಗಿ ಸೆಕೆಂಡ್ ಒನ್ ಸೂರದಾಸ ಕೃಷ್ಣ ಕಿ ಬಾಲಲೀಲಾ ಅಂತಕ್ಕಂಥ ಉತ್ತರವನ್ನ ಜೂನ್ 16 ಅಲ್ಲಿ ಇತ್ತು। ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಗ್ವಾಲ ಹಸತೆ ಹೈ ಚುಟುಕಿ ದೇಕರ್ ಏಪ್ರಿಲ್ 17 ಅಲ್ಲಿ ಇತ್ತು। ನೆಕ್ಸ್ಟ್ ಫೋರ್ತ್ ಒನ್ ಜಸುಮತಿ ಯಶೋದ ಜೂನ್ 17 ಅಲ್ಲಿ ಇತ್ತು। ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಬಲರಾಮ್ ಚುಗಲ್ಖೋರ್ ಏಪ್ರಿಲ್ 18 ಅಲ್ಲಿ ಇತ್ತು। ಸ್ವಲ್ಪ ಇವುಗಳನ್ನು ನೋಡ್ಕೊಂಡ್ರೆ ಇವು ಒಂದು ಅಂಕದ ಪ್ರಶ್ನೆಗಳಾಗಿರಬಹುದು ಅಥವಾ ಅನುರೂಪತದಲ್ಲಿನೂ ಕೂಡ ಪುನರಾವರ್ತನೆ ಆಗ್ತಕ್ಕಂಥ ಸಂಭವ ಇರ್ತದೆ। ಸೊ ಇವು ಇತ್ತು ಹೊಂದಿಸಿ ಬರೆಯಿರಿ। ಸೂರದಾಸ್ ಕೃಷ್ಣ ಭಕ್ತ ಕವಿ, ಸೂರದಾಸ್ ಕೃಷ್ಣ ಕಿ ಬಾಲಲೀಲಾ, ಗ್ವಾಲ ಹಸತೆ ಹೈ ಚುಟಕಿ ದೇ ದೇಕರ್, ಜಸುಮತಿ ಯಶೋದ, ಬಲರಾಮ್ ಚುಗಲ್ಖೋರ್। ಸೊ ಮುಂದೆ ಹೋಗೋಣ। 2 अंक के प्रश्न और उत्तर, 2 अंकದ ಪ್ರಶ್ನೆ ಉತ್ತರಗಳನ್ನು ಯಾವೆಲ್ಲ ಕೇಳಿದ್ರು ಅಂತ ನೋಡೋಣ। ಸೊ ಫಸ್ಟ್ ಕ್ವೆಶ್ಚನ್ ಬಂತು ಯಶೋದಾ ಕ್ಯೂ ಖುಷ್ ಹೋ ಜಾತಿ ಥಿ ಏಪ್ರಿಲ್ 15 ಅಲ್ಲಿ ಕೇಳಿದ್ದಾರೆ। ಯಶೋದಾ ಏಕೆ ಬಹಳಷ್ಟು ಖುಷಿ ಆಗ್ತಿದ್ರು? ನೋಡಿ ಉತ್ತರ ಏನಿದೆ कृष्ण यशोदा से शिकायत करता है, कृष्ण के क्रोधयुक्त मुख को देखकर और उसकी बातों को सुनकर यशोदा खुश हो जाती थी। ಕೃಷ್ಣ ಯಶೋದನಿಗೆ ದೂರನ್ನ ಕೊಡ್ತಾನೆ, ಆ ಕೃಷ್ಣನ ಬಹಳಷ್ಟು ಕ್ರೋಧಯುತವಾಗಿರ್ತಕ್ಕಂಥ ಮುಖ ಆಗಿರಬಹುದು, ಆತನ ಒಂದು ಮಾತುಗಳನ್ನ ಕೇಳಿ ತಾಯಿ ಯಶೋದ ಏನಾಗ್ತಾಳಪ್ಪ ಅಂದ್ರೆ ಖುಷಿ ಪಡ್ತಾಳೆ। ಎರಡನೇ ಪ್ರಶ್ನೆನೂ ಬಂತು ಮಾತಾ ಯಶೋದ ಕೃಷ್ಣ ಕಿ ನಾರಾಜಗಿ ಕೋ ಕೈಸೆ ದೂರ್ ಕರ್ತಿ ಹೈ। ಅದನ್ನ ಜೂನ್ 2015 ರಲ್ಲಿ ಕೇಳಿದ್ರೆ ಅದೇ ಉತ್ತರವನ್ನು ಬಯಸ್ತಕ್ಕಂಥ ಇನ್ನೊಂದು ಮಾದರಿ ಕೇಳಿದ್ರು ಕ್ರೋಧಿತ ಕೃಷ್ಣ ಕೋ ಯಶೋದ ಕೈಸೆ ಶಾಂತ ಕರ್ತಿ ಹೈ, ಅದು ಜೂನ್ 2016 ಏಪ್ರಿಲ್ 18 ಮತ್ತು ಜೂನ್ 20 ಅಲ್ಲಿ ಕೇಳಿದ್ರು। ಅದೇ ಒಂದು ಉತ್ತರ ಬಯಸ್ತಕ್ಕಂಥ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು। ಸೊ ಯಾವಾಗ ಅಂತಂದ್ರೆ ಏಪ್ರಿಲ್ 17 ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಅಲ್ಲಿ ಯಶೋದ ಕೃಷ್ಣ ಕೋ ಕೈಸೆ ಮನಾತಿ ಹೈ। ಓಕೆ ಅಂದ್ರೆ ಸೊ ಟೋಟಲ್ ಇದ್ರ ಉತ್ತರ ಏನಪ್ಪಾ ಅಂತಂದ್ರೆ यशोदा कहती है कि हे कृष्ण सुनो, भाई बलराम जन्म से ही चुगलखोर है, मैं गोधन की कसम खाकर कहती हूँ कि मैं ही तुम्हारी माता हूँ और तुम मेरे पुत्र हो। हे कृष्ण ಕೇಳು, ನಿಮ್ಮನ್ನ ಬಲರಾಮ ಜನ್ಮದಿಂದ ಏನದನಪ್ಪ ಅಂದ್ರೆ ಚಾಡಿಕೋರ ಇದ್ದಾನೆ, ಅವನು ಬಹಳಷ್ಟು ಧೂರ್ತ ಇದ್ದಾನೆ, ಕೆಟ್ಟ ಇದ್ದಾನೆ, ನಾನು ಸಕಲವಾಗಿರ್ತಕ್ಕಂಥ ಗೋ ಸಂಪತ್ತಿನ ಮೇಲೆ ವಚನ ಮಾಡಿ ಹೇಳ್ತೀನಿ, ಸೊ ನಾನೇ ನಿನ್ನ ತಾಯಿ, ನೀನೇ ನನ್ನ ಮಗ ಅಂತ ಆ ಕೃಷ್ಣನ ಕೋಪವನ್ನ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ಈ ಮಾತುಗಳಿಂದ ಶಾಂತವನ್ನ ಮಾಡ್ತಾಳೆ।
ಮುಂದಿನ ಪ್ರಶ್ನೆ ಬಂತು, ಕೃಷ್ಣ ಬಲರಾಮ್ ಕೆ ಸಾಥ್ ಕ್ಯೂ ಖೇಲ್ನಾ ನಹಿ ಚಾಹತಾ ಥಾ. ಸೊ ಕೃಷ್ಣ ತನ್ನ ಅಣ್ಣ ಬಲರಾಮನ ಜೊತೆ ಆಟ ಆಡ್ಲಿಕ್ಕೆ ಏಕೆ ಹೋಗ್ತಿರ್ಲಿಲ್ಲ? ಏಪ್ರಿಲ್ 16 ಅಲ್ಲಿ ಕೇಳಿದ್ರು. ಸೊ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಇತ್ತು, कृष्ण बलराम के साथ खेलने नहीं जाना चाहता क्योंकि बलराम कृष्ण को बहुत चिढ़ाता है, उसे कहता है कि तुझे मोल लिया गया है, यशोदा माँ ने जन्म नहीं दिया है. ಸೊ ಅಣ್ಣ ಕೃಷ್ಣನಿಗೆ ಏನು ಮಾಡ್ತಾನ, ಅಣ್ಣ ಬಲರಾಮ ಕೃಷ್ಣನಿಗೆ ಏನಂತ ಕಾಡಿಸ್ತಾನಂತಂದ್ರೆ, ಸೊ ನಿನ್ನನ್ನ ತಾಯಿ ಯಶೋದ ಜನ್ಮ ಕೊಟ್ಟಿಲ್ಲ, ನಿನ್ನನ್ನ ಕೊಂಡು ತಗೊಂಡಿದ್ದಾರು ಅಂತ ಮಾತುಗಳನ್ನ ಹೇಳಿ, ಸೊ ಈ ಮಾತುಗಳಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಆಡೋದ್ರಿಂದ ಸೊ ಕೃಷ್ಣ ಕ್ರೋಧಯುತವಾಗ್ತಾನೆ, ಅಣ್ಣನ ಜೊತೆ ಆಟ ಆಡ್ಲಿಕ್ಕೆ ಹೋಗೋದಿಲ್ಲ. ಮುಂದಿನ ಪ್ರಶ್ನೆ ಬಂತು, ಬಲರಾಮ್ ಅಪ್ನಿ ಮಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ. ಬಾಲಕೃಷ್ಣ ತನ್ನ ತಾಯಿಗೆ ಏನೆಲ್ಲ ದೂರುಗಳನ್ನು ಕೊಡ್ತಾನೆ ಅಂತ ಇತ್ತು ಜೂನ್ 17 ಅಲ್ಲಿ. ಉತ್ತರ ಇದೆ ನೋಡಿ, बालकृष्ण अपनी माता से यह शिकायतें करता है कि भाई मुझे चिढ़ाता है कि कहता है तुझे मोल लिया है, तुम्हें यशोदा जन्म नहीं दिया है, नंद और यशोदा का शरीर का रंग गोरा है, तुम्हारा शरीर का रंग क्यों काला है. ಇಲ್ಲಿ ಸೊ ಬಾಲಕೃಷ್ಣ ತನ್ನ ತಾಯಿಗೆ ಮುಂದೆ ಏನೆಲ್ಲ ದೂರನ್ನ ಕೊಡ್ತಾನಂದ್ರೆ, ಅಣ್ಣ ಬಲರಾಮ ನನಗೆ ಬಹಳ ಕಾಡ್ತಾನೆ, ನನಗೆ ಏನ್ ಹೇಳ್ತಾನಂತಂದ್ರೆ ನಿನ್ನನ್ನು ಕೊಂಡು ತೆಗೆದುಕೊಂಡಿದ್ದಾರೆ, ನಿನ್ನನ್ನು ಯಶೋದ ತಾಯಿ ಜನ್ಮ ಕೊಟ್ಟಿಲ್ಲ, ಆಮೇಲೆ ನಂದ ಮತ್ತು ಯಶೋದೆಯ ಮೈ ಬಣ್ಣ ಬಹಳಷ್ಟು ಬಿಳುಪಿದೆ, ಬೆಳ್ಳಗಿದ್ದಾರೆ, ಸೊ ನಿನ್ನ ಏಕೆ ಶರೀರದ ಬಣ್ಣ ಕಪ್ಪಾಗಿದೆ ಅಂತ ಇವೆಲ್ಲ ಮಾತನಾಡಿದನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಕೇಳಿಸ್ಕೊಳ್ತಾನೆ. ಕೇಳಿಸಿ ತನ್ನ ತಾಯಿ ಯಶೋದೆಗೆ ಕೃಷ್ಣ ದೂರನ್ನ ಕೊಡ್ತಾನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೃಷ್ಣ ಬಲರಾಮ್ ಕೆ ಪ್ರತಿ ಕ್ಯೂ ನಾರಾಜ್ ಹೇ. ಸೊ ಕೃಷ್ಣ ಬಲರಾಮನ ಮೇಲೆ ಏಕೆ ಬಹಳಷ್ಟು ಕೋಪಿತನಾಗಿದ್ದಾನೆ, ಓಕೆ, ಏಕೆ ಮುನಿಸಿಕೊಂಡಿದ್ದಾನೆ ಅಂತ ಕೇಳ್ತಾರೆ. ಸೊ ಜೂನ್ 18 ಸೆಪ್ಟೆಂಬರ್ 2020 ಮತ್ತು ಸೆಟ್ ಕ್ವಶನ್ ಪೇಪರ್ 2 ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. ಅದ್ರ ಉತ್ತರ ಇದೆ, कृष्ण अपनी माता यशोदा के प्रति नाराज है क्योंकि माँ यशोदा केवल कृष्ण को ही मारना सीखी है और भाई बलराम पर कभी गुस्सा नहीं करती. ಅದು ಮಾ ಅಂತ ಆಗಬೇಕು. ಸೊ ಬಲರಾಮ್ ಅಂತ ಇದೆಯಲ್ಲ ಅದನ್ನ ಸ್ವಲ್ಪ ತಾವು ಏನ್ ಮಾಡಬೇಕು, ಮಾಕೆ ಪ್ರತಿ ಅಂತ. ಸೊ ಕೃಷ್ಣ ತನ್ನ ತಾಯಿಯ ಮೇಲೆ ಬಹಳಷ್ಟು ಮುನಿಸಿಕೊಂಡಿದ್ದಾನೆ, ಬಹಳಷ್ಟು ನಾರಾಜಿದ್ದಾನೆ ಅಂತ ಹೇಳ್ತಾರೆ. ಏಕಂದ್ರೆ ಕೇವಲ ತಾಯಿ ಯಶೋದೆ ಕೃಷ್ಣನಿಗಷ್ಟೇ ಹೊಡಿತಾ ಇದ್ರು, ಆದರೆ ಅಣ್ಣ ಬಲರಾಮನಿಗೆ ಯಾವತ್ತೂ ಕೂಡ ಏನ್ ಮಾಡ್ತಿರ್ಲಿಲ್ಲ, ಸಿಟ್ಟನ್ನ ಮಾಡ್ತಿರ್ಲಿಲ್ಲ ಅಂತಕ್ಕಂಥ ಇದು ಪ್ರಶ್ನೆ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ಇತ್ತು, ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ. ಸೊ ಬಲರಾಮ ಕೃಷ್ಣನ ತಾಯಿ ತಂದೆ ಬಗ್ಗೆ ಏನ್ ಹೇಳ್ತಾನೆ ಅಂತ ಏಪ್ರಿಲ್ 19 ಮತ್ತು ಜೂನ್ 19 ಅಲ್ಲಿ ಕೇಳಿದ್ರು. ಅದ್ರ ಉತ್ತರ ಇದೆ, बलराम कृष्ण के माता पिता के बारे में कहता है कि तुम्हारे माता पिता कौन है और नंद और यशोदा तो गोरे हैं और तुम्हारा शरीर क्यों काला है. ಸೊ ಹೇಳ್ತಾನೆ ಅವನು ಏನಪ್ಪಾ ಅಂದ್ರೆ, ನಿಮ್ಮ ತಂದೆ ತಾಯಿ ಯಾರು, ನಿನ್ನ ತಂದೆ ತಾಯಿಗಳ ಮೈಬಣ್ಣ ಬೆಳಪಾಗಿದ್ರೆ ಸೊ ನಿಂದಕ್ಕೆ ಮೈಬಣ್ಣ ಕಪ್ಪಗಿದೆ ಅಂತ ಈ ಮಾತುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಕೃಷ್ಣನಿಗೆ ಅಣ್ಣ ಬಲರಾಮ್ ಏನ್ ಮಾಡ್ತಾನೆ, ತಾಯಿ ತಂದೆ ಬಗ್ಗೆ ಕೇಳ್ತಾರೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ಸೊ ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂದರೆ 14ನೆಯ ಪಾಠ ಸೂರ್ಯಶ್ಯಾಮ್ ಪದ್ಯದ ಒಂದು ಹಿಂದಿನ ವರ್ಷದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು ಎಲ್ಲ ಒಟ್ಟಿಗೆ ನಾವು ಏನು ಮಾಡಿವಪ್ಪ ಅಂತಂದರೆ ತಿಳಿದುಕೊಂಡಿವು. ಇದರಿಂದ ನೀವು ಆಗ್ತಕ್ಕಂಥ ಮುಂದೆ ಮಾಡ್ತಕ್ಕಂಥ ಅಧ್ಯಯನದಲ್ಲಿ ಬಹಳಷ್ಟು ಸಹಕಾರಿ ಆಗುತ್ತೆ. ಯಾಕಂದರೆ ಈ ಪ್ರಶ್ನೆಗಳು ಪದೇ ಪದೇ ಪುನರಾವರ್ತನೆ ಆಗೋದ್ರಿಂದ ಈ ಪ್ರಶ್ನೆಗಳ ಉತ್ತರಗಳ ತಯಾರಿ ನಮಗೆ ಖಂಡಿತ ಆಗಿರಲೇಬೇಕು. ಸೊ ಬಹಳಷ್ಟು ವಿಡಿಯೋಗಳಿದ್ದಾವೆ, ದಯಮಾಡಿ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಅನ್ನು ಪಡಿತೀರಿ. ಸಿಗುವ ಮತ್ತೆ ಹೊಸ ವಿಡಿಯೋಗಳಲ್ಲಿ. ಧನ್ಯವಾದಗಳು.